ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಪತ್ನಿಗೆ ಮೋಸ ಮಾಡಿ ಬೇರೆ ಮಹಿಳೆಯ ಜೊತೆ ಹೇಗೆಲ್ಲ ಸುಳ್ಳು ಹೇಳುತ್ತಾರ ನೋಡಿ. ಪುರುಷರು ತನ್ನ ಪತ್ನಿಗೆ ಮೋಸ ಮಾಡುವ ವೇಳೆ ಬೇರೆ ಮಹಿಳೆಗೆ ಈ ಸುಳ್ಳು ಹೇಳಬಹುದು. ಆಧುನಿಕ ಜಗತ್ತಿನಲ್ಲಿ ವೈವಾಹಿಕ ಜೀವನವು ಸೊರಗುತ್ತಿರುವುದನ್ನು ನಾವು ಕಾಣುತ್ತಲಿದ್ದೇವೆ. ಇದಕ್ಕೆ ಕಾರಣಗಳು ಹಲವಾರು ಇರಬಹುದು. ವೈವಾಹಿಕ ಜೀವನವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗುವುದು ಸಂಗಾತಿಗಳಿಬ್ಬರ ಕರ್ತವ್ಯವಾಗಿದೆ. ಹೀಗಾಗಿ ವೈವಾಹಿಕ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗಲು ಇಬ್ಬರ ಪ್ರಯತ್ನವೂ ಅತಿ ಅಗತ್ಯ. ಆದರೆ ಇಲ್ಲಿ ಕೆಲವೊಮ್ಮೆ ಪತಿಯಿಂದ ಪತ್ನಿಗೆ ಮೋಸವಾಗುತ್ತಿರುವುದು ಸಾಮಾನ್ಯವಾಗುತ್ತದೆ. ಕೆಲವೊಂದು ಸಂದರ್ಭದಲ್ಲಿ ಪತ್ನಿ ಕೂಡ ಪತಿಗೆ ಮೋಸ ಮಾಡಬಹುದು. ಹೀಗೆ ಅದರಿಂದ ಖಂಡಿತವಾಗಿಯೂ ವೈವಾಹಿಕ ಜೀವನಕ್ಕೆ ಹಾನಿ ಆಗಬಹುದು. ನಾವು ನಿಮಗೆ ಈ ಲೇಖನದಲ್ಲಿ ಪುರುಷನು ಯಾವ ರೀತಿಯಲ್ಲಿ ಸುಳ್ಳು ಹೇಳುತ್ತಾರೆ ಎಂದು ನಾವು ತಿಳಿಸಿದ್ದೇವೆ. ನನ್ನ ವಿವಾಹ ಅತ್ಯವಾಗಿದೆ. ಪುರುಷರು ಮತ್ತೊಬ್ಬ ಮಹಿಳೆಯ ಹೇಳುವಂತಹ ಅತ್ಯಂತ ಉದಾಸೀನತೆಯ ಸುಳ್ಳು ಎಂದರೆ ನನ್ನ ವಿವಾಹವು ಅಂತ್ಯ ಕಂಡಿದೆ ಎನ್ನುವುದು. ಹೊಸ ಮಹಿಳೆಯನ್ನು ಆಕರ್ಷಿಸಲು ಅವರ ಈ ರೀತಿಯಾಗಿ ಹೇಳುವುದು. ಆತನ ಅದೃಷ್ಟವು ಚೆನ್ನಾಗಿದ್ದರೆ ಆಗ ಮಹಿಳೆಯು ಆತನ ಬೆಲೆಗೆ ಬೀಳಬಹುದು. ಹೆಚ್ಚಾಗಿ ಪುರುಷರು ಹೊರಡೆಗೆ ಸಂಬಂಧ ಬೇಸಿದರೂ ಅಂತಿಮವಾಗಿ ಅವರು ಪತ್ನಿ ಹಾಗೂ ಮಕ್ಕಳ ಬಳಿಗೆ ಹೋಗಲು ಬಯಸುವವರು. ಇಂತಹ ಪದಗಳನ್ನು ಹೇಗೆ ವಿವರಿಸಬೇಕು ಎಂದು ತಿಳಿಯದು. ಯಾಕೆಂದರೆ ಅವರು ಕಾನೂನುಬದ್ಧವಾಗಿ ಜೊತೆಯಾಗಿ ಇರುವವರು, ಆದರೆ ಪ್ರತ್ಯೇಕವಾಗಿ ವಾಸ ಮಾಡುತ್ತಿರುವವರು. ಆದರೆ ಇಲ್ಲಿ ಅವರು ನಿಮಗೆ ಯಾವುದೇ ರೀತಿಯ ಡೈವರ್ಸ್ ಪೇಪರ್ ಕೂಡ ತೋರಿಸಬೇಕಾಗಿಲ್ಲ. ಹೀಗಾಗಿ ಪುರುಷರ ಈ ರೀತಿ ಮಾಡಿದರೆ ಆಗ ಅವರು ಇನ್ನೆಲ್ಲ ಪರೀಕ್ಷೆ ಮಾಡಿ. ಪತ್ನಿ ಆತನನ್ನು ಬೈಯದೇ ಇದ್ದರೂ ಹೊಸ ಮಹಿಳೆಯ ಬಳಿ ಆತ ಈ ಸುಳ್ಳು ಹೇಳುತ್ತಾನೆ. ಈ ವೇಳೆ ಹೊಸ ಮಹಿಳೆಯಿಂದ ಸಮಾಧಾನದ ಮಾತುಗಳು ಕೂಡ ಇರಬಹುದು. ನಾನು ಆಕೆಯ ಬಿಟ್ಟು ಬಿಡುತ್ತೇನೆ. ಪತ್ನಿಯನ್ನು ಯಾವಾಗಲೂ ಬಿಡುತ್ತೀರಿ ಎಂದು ಹೊಸ ಪ್ರೇಮಿಯ ಕೇಳಿದರೆ ಆಗ ನಾನು ಆಕೆಯನ್ನು ಬಿಟ್ಟು ಬಿಡುತ್ತೇನೆ ಎನ್ನುವ ಉತ್ತರವು ಬರಬಹುದು. ಪುರುಷರಿಗೆ ಸಂಬಂಧದಲ್ಲಿ ಅಸಂತೋಷವಿದ್ದರೆ ಆಗ ಅವರು ಇದರಿಂದ ಹೊರಗೆ ಬರುವರು. ಅದಕ್ಕಾಗಿ ಮುಹೂರ್ತ ನೋಡುತ್ತಾ ಕುಳಿತುಕೊಳ್ಳುವುದಿಲ್ಲ. ಆತ ನಿಮ್ಮ ಮುಂದೆ ಈ ರೀತಿ ಮಾತನ್ನು ಹೇಳುತ್ತಿದ್ದರೆ ಆಗ ಆತನ ತನ್ನ ವಿವರದಿಂದ ಸಂತೋಷವಾಗಿದ್ದರೆ ಆದರೆ ನಿಮ್ಮ ಬಳಸಿಕೊಳ್ಳಲು ಪ್ರಯತ್ನಿಸುವವರು ಎಂದು ಹೇಳಬಹುದು. ನಾವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತಿಲ್ಲ. ಆತ ನಿಮ್ಮಲ್ಲಿ ಅತಿದೊಡ್ಡ ಸುಳ್ಳು ಹೇಳಬಹುದು. ನಾನು ಪತ್ನಿಯ ಜೊತೆಗೆ ಲೈಂಗಿಕವಾಗಿ ಬೆರೆಯುತ್ತಿಲ್ಲವೆಂದು ಹೇಳಬಹುದು. ಆದರೆ ಆತನ ಪತ್ನಿ ಮಾತ್ರ ಎರಡನೇ ಮಗುವಿಗೆ ಗರ್ಭ ಧರಿಸಿರುವವಳು. ಆತನಿಗೆ ಪತ್ನಿಗೆ ಜೊತೆಗೆ ಸಂತೋಷವಿಲ್ಲದೆ ಇದ್ದರೆ ಅವರು ಜೊತೆಯಾಗಿ ಇರುವುದು ಯಾಕೆ ಎಂದು ಪ್ರಶ್ನಿಸಿ. ನನಗೆ ಮಗುವಾಗಲ್ಲ. ಕೆಲವೊಂದು ಸಲ ಪ್ರೀತಿಸುವ ಮಹಿಳೆಯನ್ನು ಮೋಸ ಮಾಡಲು ಈ ರೀತಿಯ ಮಾತನ್ನು ಪುರುಷರು ಆಡುತ್ತಾರೆ. ಯಾಕೆಂದರೆ ಮಹಿಳೆಯರಿಗೆ ತಾನು ಗರ್ಭ ಧರಿಸುತ್ತೇನೆ ಎನ್ನುವ ಭೀತಿಯೂ ಇರುವುದು. ಆದರೆ ನನಗೆ ಮಗು ಮಾಡುವ ಸಾಮರ್ಥ್ಯವೂ ಇಲ್ಲವೆಂದು ಹೇಳಿದರೆ ಆಗ ನಿಮ್ಮ ಭೀತಿ ದೂರವಾಗುವುದು ಎಂದು ತಿಳಿದಿರುವರು. ಇಂತಹ ಮಾತನ್ನು ನೀವು ನಂಬಬೇಡಿ. ನೀವು ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಂಡು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ. ನಿಮಗೆ ಕೂಡ ಲೈಂಗಿಕ ರೋಗವು ಬರುವುದು ತಪ್ಪುವುದು. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ನಿಮಗೆ? ಒಂದು ವೇಳೆ ಅರ್ಥವಾಗಿದ್ದರೆ ಏನಂತ ಹೇಳಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.